ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋ ಮಾತ್ರ ತುಂಬ ಅಂದರೆ ತುಂಬ ಬೇಜಾರಿನ ವಿಡಿಯೋ ಇದು. ನಾನಂತೂ ಇದನ್ನು ತುಂಬ ಬೇಜಾರಿಂದ ಮಾಡ್ತಾ ಇದ್ದೀನಿ. ಅಷ್ಟಕ್ಕಿಂತ ಮುಂಚೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನನ್ನ ಕೈ ನೋವಾಗಿತ್ತಂತ ವಿಡಿಯೋ ಮಾಡಿದ್ದೆ. ಅದಕ್ಕೆ ಸಿಕ್ಕಾಪಟ್ಟೆ ಜನಗಳು ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಅಕ್ಕ, ನಿಮ್ಮ ಕೈ ಬೇಗ ಗುಣ ಆಗಲಿ ಅಂತ ತುಂಬ ಜನ ಹಾರೈಸಿದ್ದಾರೆ. ದೇವ್ರ ಹತ್ರ ಕೇಳ್ಕೊಂಡಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಕೈ ನೋವು ಬೇಗ ಕಮ್ಮಿ ಆಗಲಿ ಅಂತ ನಾನು ಕೂಡ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಮಟ್ಟಿಗೆ ನೋವು ಕಮ್ಮಿ ಆಗಿದೆ. ಅಷ್ಟು ಹೈ ರೇಂಜಲ್ಲಿ ಇಲ್ಲ. ಇವಾಗ ಪಟ್ಟಿ ಹಾಕ್ಕೊಳ್ಬೇಕಾದ ಅಗತ್ಯ ಏನಿಲ್ಲ. ಸ್ವಲ್ಪ ಮಟ್ಟಿಗೆ ನೋವಿದೆ. ಆ ಕೈ ಬಗ್ಗೆ ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಈ ಟೆರೆಸ್ ಗಾರ್ಡನ್ ನೋಡ್ತಾ ಇದ್ದೀರಲ್ಲ ನೀವು, ಇವೆಲ್ಲ ಸ್ವಲ್ಪ ಹಳೇದೇ ವಿಡಿಯೋ ಬಿಡಿ. ಈಗ ರೀಸೆಂಟಾಗಿದ್ದೇನಲ್ಲ ಇದು. ಅಂದರೆ ಮಳೆಗಾಲ ಮುಗಿತಾ ಇದ್ದಂಗೆ ತೆಗೆದಂಥ ವಿಡಿಯೋಗಳಿವು. ನೋಡಿ, ಬಸ್ಲು ಸೊಪ್ಪೆಲ್ಲ ಎಷ್ಟು ಚೆನ್ನಾಗಿತ್ತು. ನಿಮಗೆ ಯಾಕೆ ಹೇಳಿದ್ರೆ ಇದು ತೋರಿಸ್ತಾ ಇದ್ದೀನಿ ಅಂದರೆ, ಆ ಟೈಮಲ್ಲಿ ಹೇಗಿತ್ತು ಅಂತ ತೋರಿಸ್ಬೇಕಂತ. ಅಂದರೆ ಅಷ್ಟು ಚೆನ್ನಾಗಿ ಗ್ರೀನ್ ಕಲರಲ್ಲಿತ್ತು. ನನ್ನ ಟೆರೆಸ್ ಗಾರ್ಡನ್ ಕಂಪ್ಲೀಟಾಗಿ ನಾನು ವೆಜಿಟೇಬಲ್ಸ್ ಬೆಳೆಸೋಕ್ಕೋಸ್ಕರ ಅಂತಲೇ ಟೆರೆಸ್ ಗಾರ್ಡನ್ನ ನಾನು ತಯಾರು ಮಾಡ್ಕೊಂಡಿದ್ದೆ. ಕೋತಿಗಳು ಬಾರದಿದ್ದಂಗೆ ಮೇಲ್ಗಡೆ ಜಾಲಿ ಗೀಲಿ ಎಲ್ಲ ಹಾಕ್ಸ್ಬಿಟ್ಟು ಸ್ವಲ್ಪ ಕಷ್ಟಪಟ್ಟೆ ಬೆಳೆಸ್ತಾ ಇದ್ದೆ. ಆದರೆ ಈ ಕಷ್ಟ ಎಲ್ಲ ಒಂದು 10 ದಿವಸದೊಳಗೆ ಏನು ಹೇಳ್ತಾರೆ ಅಂದರೆ, ಹೊಳೆ ತೊಳೆದು ಹುಣಸೆ ಹಣ್ಣು ಅಂತ ಹೇಳ್ತಾರಲ್ಲ, ಆ ಥರ ಆಗೋಯ್ತು. ನೋಡಿ, ಇವಾಗ ನಿಮಗೆ ನನ್ನ ಟೆರೆಸ್ ಗಾರ್ಡನ್ದ ಒಂದು ಲುಕ್ಕು ಕೊಡ್ತಾ ಇದ್ದೀನಿ. ನೋಡಿ ಹೇಗಿದೆ ನೋಡಿದ್ರ, ವಿಡಿಯೋ ಕ್ಲಿಪ್ಪಿಂಗ್ ಕೊಡ್ತಾ ಇದ್ದೀನಿ ನೋಡಿ. ಇದು ನಾನು ಇದು ಹೇಗೆ ಆಯಿತು ಅಂತ ಹೇಳಿದರೆ, ನಾನೊಂದು 10-11 ದಿವಸ ಊರಿಗೆ ಹೋಗಿದ್ದೆ. ನಮ್ಮೂರು ಉಡುಪಿ ಹತ್ರ ಕುಂದಾಪುರ. ನಿಮಗೆಲ್ಲರಿಗೂ ತುಂಬ ವಿಡಿಯೋದಲ್ಲಿ ಗೊತ್ತಿರ್ಬೋದು. ನಾನು ಮಾತಾಡ್ತಾ ಇರೋದು ಕೂಡ ತುಂಬ ಜನ ಗುರುತು ಹಿಡಿದಿದ್ರಿ, ಅಕ್ಕ ನಿಮ್ಮ ಆ ಸೈಡ್ ಅಂತ ಹೇಳಿಬಿಟ್ಟು. ಹೌದು, ನಾನು ಕುಂದಾಪುರದವಳೆ. ಪ್ರತಿ ವರ್ಷ ನಾವು ಫೆಬ್ರವರಿಲಿ ಅಲ್ಲಿ ಊರು ಜಾತ್ರೆ ಆಗುತ್ತೆ. ನಮ್ಮ ಕೆಮ್ಮಣ್ಣ, ನನ್ನ ಮಾವನ ಮನೆ. ಅಲ್ಲಿ ಜಾತ್ರೆಗೆ ಹೋಗೋದು ನಮಗೊಂದು ವಾಡಿಕೆ ರಿವಾಜಿದೆ. ಅಲ್ಲಿಗೆ ಹೋಗ್ತೀವಿ ಪ್ರತಿ ಸಾರಿ ಹೋದಾಗ ಏನು ಈ ಥರ ಆಗ್ತಿರ್ಲಿಲ್ಲ. ಈ ಸರ್ತಿ ಫಸ್ಟ್ ಟೈಮ್ ಅಂದರೆ ಒಂದು 10-15 ವರ್ಷದಿಂದ ನಾನು ಟೆರೆಸ್ ಗಾರ್ಡನ್ ಇದು ಮಾಡ್ತಾ ಇದ್ದೀನಿ. ಆವಾಗಲಿಂದ ಫಸ್ಟ್ ಟೈಮ್ ನಂಗೆ ಈ ಥರ ಎದುರೇಟ್ ಬಿದ್ದಿದೆ. ನೋಡಿ, ಇದು ಪುದೀನ ನೋಡಿದರೆ ಇದಕ್ಕೆ ಬಗ್ಗೆ ಕೂಡ ವಿಡಿಯೋ ಮಾಡಿ ತೋರಿಸಿದ್ದೆ ನಿಮಗೆ. ಆವಾಗಿನ ವಿಡಿಯೋ ಒಂದು ಸರ್ತಿ ನೋಡ್ಕೊಳ್ಬೇಕಾದ್ರೆ ನಾನು ಐ ಕಾರ್ಡಲ್ಲಿ ಕೊಡ್ತೀನಿ. ಒಂದು ಸರ್ತಿ ನೋಡಿ ಆವಾಗ ಹೇಗಿತ್ತು ಇವಾಗ ಹೇಗಿತ್ತು ಅಂತ. ತುಂಬ ವರ್ಷದ ಮೇಲೆ ಅದು ಬದುಕಿತ್ತು. ಅದು ಈಗ ಥರ ಆಗಿದೆ. ಈ ಅರಳಿ ಗಿಡ ಅಂತೂ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಹಾಗೆ ಈ ಕನಕಾಂಬರ ಅಂತೂ ಅದು ನೀರಿಲ್ದಿದ್ರು ಕೂಡ ಹೇಗೋ ಅದು ಬದುಕೊಂಡಿದೆ, ಪ್ರಾಬ್ಲಮ್ ಏನಿಲ್ಲ. ಹಾಗೆ ಇದು ಪೊರ್ಚುಲಕ ಮತ್ತು ನಮ್ಮ ಟೇಬಲ್ ರೋಸ್, ಇವು ಕೂಡ ಪರವಾಗಿಲ್ಲ. ಫುಲ್ ಬಿಸಿಲಲ್ಲಿದ್ದರೂ ಕೂಡ ಅಂಥದ್ದೇನು ಅಂತ ಲಾಸ್ ಅಂತೂ ಆಗಲಿಲ್ಲ. ಚೆನ್ನಾಗೇ ಚಿಗುರಿದೆ. ಯಾಕಂದರೆ ಇವಕ್ಕೆಲ್ಲ ನೀರು ಕಮ್ಮಿ ಇದ್ದರೂ ಬದುಕ್ಬಿಡುತ್ತೆ. ಯಾವ ಗಿಡಗಳಿಗೆ ನೀರು ಬೇಕೋ ಆ ಗಿಡಗಳು ಮಾತ್ರ ಕಂಪ್ಲೀಟಾಗಿ ಸತ್ತೋಗಿದೆ. ಒಂದು 11 ದಿವಸ ನೀರಿಲ್ಲದೆ ಇರೋದು ಅಂದರೆ ಅದು ಮಾತೇ ಅಲ್ಲ. ಇದು ನೋಡಿ, ಡೇರೆ ಹೂವಿನ ಗಿಡ ನೋಡಿ ಯಾವ ಥರ ಒಣಗಿ ಹೋಗಿದೆ ನೋಡಿ. ಕಂಪ್ಲೀಟಾಗಿ ಮುಟ್ಟಿದ್ರೆ ಸಾಕು ಪೌಡರ್ ಆಗ್ತಾ ಇದೆ ಎಲೆಗಳೆಲ್ಲ. ಇದು ಹೇಗಾಯಿತು ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಕೊರಿತಾ ಇರ್ಬೋದು, ಅಕ್ಕ ಯಾಕೆ ಹೀಗೆ ಈ ಥರ ಮಾಡಿದ್ದಾರೆ, ಕೈ ನೋವಾಗಿ ನೀರು ಹಾಕ್ಲಿಲ್ವೇನೋ ಅಂತ. ಕೈ ನೋವೇನು ಅಡ್ಡ ಬರಲಿಲ್ಲ ಇದಕ್ಕೆ. ಯಾಕಂದರೆ ನಮ್ಮ ಮನೇಲಿ ನಮ್ಮ ಸೊಸೆ ಇದ್ದಾಳೆ, ನೀರು ಹಾಕ್ತಾಳೆ. ಇಲ್ಲ ನಾವು ವಾಚ್ಮೆನ್ ಹೆಂಡ್ತಿ ಆಲ್ರೆಡಿ ನಮಗೆ ಕೆಲಸ ಮಾಡ್ತಿದ್ದಾಳೆ, ಕೆಳಗಡೆ ಗ್ರೌಂಡ್ನಲ್ಲಿ ಕೆಲಸ ಮಾಡ್ತಾಳೆ, ನೀರು ಹಾಕ್ತಾಳೆ ಅವಳು. ಆದರೆ ನಾನು ಮಾಡಿದ್ದೊಂದು ತಪ್ಪು ಇದು. ಆ ತಪ್ಪು ಏನು ಅಂತ ಸ್ವಲ್ಪ ಸಸ್ಪೆನ್ಸಲ್ಲಿ ಇಡ್ತೀನಿ, ಲಾಸ್ಟಿಗೆ ಹೇಳ್ತೀನಿ ನಾನು ಯಾವ ಥರ ತಪ್ಪು ಮಾಡಿದ್ದೀನಿ. ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ಲಾಸ್ಟಿಗೆ ಹೋಗಬೇಡಿ ಪ್ಲೀಸ್, ದಯಮಾಡಿ ನನ್ನ ವಿಡಿಯೋ ಇದೆಲ್ಲ ನೋಡಿ. ಯಾಕಂತ ಹೇಳಿದರೆ ಇದು ಗಿಡ ಬೆಳೆಸೋರಿಗೆ ಗೊತ್ತಿರುತ್ತೆ ಇದ್ರ ಹಿಂದಿರೋ ನೋವು ಏನು ಅಂತ. ನಾನೀಗ ನಿಮ್ಮ ಹತ್ರ ನಗ್ತಾ ಮಾತಾಡ್ತಿದ್ದೀನಿ, ಆದರೆ ನಾನು ಊರಲ್ಲಿರೋ 11 ದಿವಸ ಕೂಡ ಎಲ್ಲೋ ಒಂದು ಒಳ ಮನಸ್ಸಲ್ಲಿ ಈ ಗಿಡಗಳ ಬಗ್ಗೆ ತುಂಬ ಯೋಚನೆ ಅಂತೂ ಇತ್ತು. ನನ್ನ ಮನಸ್ಸಲ್ಲಿ ಮಾತಾಡ್ತಿದ್ದೆ, ನಗ್ತಾ ಇದ್ದೆ, ಎಂಜಾಯ್ ಮಾಡ್ತಿದ್ದೆ, ಎಲ್ಲ ಆಗ್ತಿತ್ತು. ಆದರೂ ಕೂಡ ಅಯ್ಯೋ ನಾ ಟೆರೆಸ್ಸಿಗೆ ಹೀಗೆ ಮಾಡಿ ಹೋದ್ನಲ್ಲ ಅಂತ ಬೇಜಾರಾಗ್ತಾನೇ ಇತ್ತು. ಅಂದರೆ ನಾನು ಮಾಡಿದ ತಪ್ಪು ನನಗೆ ನೆಕ್ಸ್ಟ್ ಡೇನೇ ಗೊತ್ತಾಯ್ತು. ನಾನು ಮನೆ ಬಿಟ್ಟು ನೆಕ್ಸ್ಟ್ ಡೇ ಅಂದರೆ ಸಿಕ್ಕಾಪಟ್ಟೆ ದೂರ ಹೋದ್ರ ಮೇಲೆ ಗೊತ್ತಾಯ್ತು ಬಿಡಿ ನಮಗೆ. ಕರ್ನಾಟಕದ ಹತ್ರ ಇದ್ದವಾಗ ನಾನು ಮಾಡಿದ ತಪ್ಪೇನಂತ ನಂಗೆ ನೆನಪಿಗೆ ಬಂತು. ಅದರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಸೇವಂತಿಗೆ ಗಿಡ ಎಲ್ಲ ನೋಡಿದ್ರೆ ಎಷ್ಟು ಚೆನ್ನಾಗಿತ್ತು. ಇದೆಲ್ಲ ಬೇಬಿ ಪ್ಲ್ಯಾಂಟ್ಸ್ ಎಲ್ಲ ಬಂದಿತ್ತು. ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲಿ ಸೇವಂತಿಗೆ ಗಿಡದ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ. ನೋಡ್ಲಾರ್ದಿದ್ದವ್ರು ಒಂದು ಸರ್ತಿ ನೋಡಿ. ಅದರದ್ದು ಕೂಡ ನಾನು ಐ ಕಾರ್ಡಲ್ಲಿ ಲಿಂಕ್ ಕೊಡ್ತೀನಿ, ಒಂದು ಸರ್ತಿ ಅದನ್ನು ಕೂಡ ನೋಡಿ. ಈಗ ಹೇಗಾಗಿದೆ ನೋಡಿ. ತುಂಬ ಇಷ್ಟಪಟ್ಟು ಎಲ್ಲಿಂದೋ ಸಸಿ ತರಿಸಿ ಕಷ್ಟಪಟ್ಟು ಬೆಳೆಸಿದ್ದೆ. ತುಂಬ ಜನ ಕೇಳಿದ್ರು ಕೂಡ, ಅಕ್ಕ ನಮಗೆ ಸೇವಂತಿಗೆ ಗಿಡ ಶೇರ್ ಮಾಡಿ ಅಂತ. ತುಂಬ ಜನರಿಗೆ ನಾನು ಮಾತು ಕೂಡ ಕೊಟ್ಟಿದ್ದೆ, ಬರೋ ಇದು ಮಳೆಗಾಲದಲ್ಲಿ ಸಸಿ ಮಾಡಿ ನಿಮ್ಗೆ ಕೊಡ್ತೀನಿ, ಬೇಸಿಗೆಯಲ್ಲಿ ಕಳ್ಸೋಕೆ ಅನುಕೂಲ ಇರಲ್ಲ, ಅದು ಬದುಕಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ವೆಯ್ಟ್ ಮಾಡ್ತಾ ಇರ್ಬೋದು. ನೋಡೋಣ ಇದರಲ್ಲಿ ಎಷ್ಟು ಬರುತ್ತೆ ಎಷ್ಟು ಹೋಗುತ್ತೆ ನೋಡೋಣ.
ಒಂದು ವೇಳೆ ಉಳಿದ್ರೆ ಮಳೆಗಾಲದಲ್ಲಿ ಅದು ಕಟಿಂಗ್ ತೆಗೆದು ನೆಟ್ಟರೆ ನಿಮ್ಗೆ ಶೇರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇದು ನೋಡಿ, ಇದು ಚೆರಿ ಟೊಮೆಟೊ. ಇದು ಕೂಡ ಕಂಪ್ಲೀಟಾಗಿ ಒಣಗಿ ಹೋಗಿದೆ. ಆ ಹಣ್ಣಲ್ಲಿ ಕೂಡ ರಸ ಇಲ್ಲ, ಬರೀ ನೋಡೋಕೆ ಮಾತ್ರ ಕೆಂಪಿದೆ ಅಷ್ಟೇ. ಒಂದು ಗಂಟ್ಲು ಕಾಯಿ ಕೂಡ ಇದೆ, ಅದು ಚೆರಿ ಟೊಮೆಟೊ. ಹಾಗೆ ಈ ಡಬ್ಬದೊಳಗೆ ಇದ್ದಿದ್ದೆಲ್ಲ ಸತ್ತೋಯ್ತದು ನೋಡಿದ್ರಲ್ಲ. ಕಂಪ್ಲೀಟಾಗಿ 19% ಅದು ಒಣಗೋಗಿದೆ. ಇನ್ನು ಚಿಗುರು ಬಂದರೆ ಅದು ಪ್ರಪಂಚದ ಒಂದು ವಿಚಿತ್ರ ಅಂತ ಹೇಳ್ಕೊಬೋದು. ತುಳಸಿ ಗಿಡ ಕೂಡ ಒಣಗಿ ಹೋಗಿದೆ. ಇಲ್ಲಿ ಇನ್ನೊಂದು ಟೊಮೆಟೊ ಗಿಡ ಇದೆ. ಆಲ್ರೆಡಿ ಅದು ಸ್ಟಾರ್ಟಿಂಗಲ್ಲೇ ಸಣ್ಣ ಸಣ್ಣ ಕಾಯಿ ಬರ್ತಾ ಇತ್ತು. ಈಗಂತೂ ಕಂಪ್ಲೀಟಾಗಿ ಒಣಗಿ ಹೋಗಿದೆ. ಹಾಗೆ ಪಕ್ಕದಲ್ಲಿ ಈ ಪಾಲಕ್ ಸೊಪ್ಪಿತ್ತು, ಮತ್ತು ಕೊತ್ತಂಬರಿ ಸೊಪ್ಪಿತ್ತು, ಅವೆಲ್ಲ ಒಣಗಿ ಹೋಯ್ತು. ಹಾಗೆ ಕೆಳಗೆ ಬಂದರೆ ನಿಮ್ಗೆ ಇಲ್ಲಿ ಪೇಪರ್ ಪಾಟ್ಸ್ ಎಲ್ಲ ಮಾಡಿಟ್ಟಿದ್ನಲ್ಲ, ಅದು ನೋಡ್ಬೋದು. ಅದರಲ್ಲಿದ್ದ ಗಿಡಗಳೆಲ್ಲ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಯಾಕಂದರೆ ಮೇಲ್ಗಡೆ ಚಪ್ರದವರೆ ಬಳ್ಳಿ ಇದೆ, ಅದರಿಂದ ನೆರಳು ಬಿದ್ದು ಅವು ಸ್ವಲ್ಪ ಬಚಾವಾಗಿದೆ. ಆದರೆ ಚಪ್ರದವರೆ ಮಾತ್ರ ಒಂದು 70% ಒಣಗಿ ಹೋಗಿದೆ. ಆದರೆ ಈ ಚಪ್ರದವರೆಗೆ ಒಂದು ಗುಣ ಏನಂತ ಹೇಳಿದರೆ, ನಮಗೆ ಏಪ್ರಿಲ್ ಮೇ ತನಕ ಚಿಗುರು ಬರ್ತಾ ಇರುತ್ತೆ, ಬರ್ಬೋದು, ಆದರೆ ಕಾಯಿ ಮಾತ್ರ ಆಗಲ್ಲ. ಇಲ್ಲೊಂದು ಗಿಡ ಇತ್ತು, ಬೋನ್ಸಾಯಿ ಮಾಡೋಕ್ಕೋಸ್ಕರ ಇಟ್ಟಿದ್ದೆ, ಅದು ಒಣಗಿ ಹೋಗಿದೆ. ಈ ತುಳಸಿ ಕೂಡ ಕಂಪ್ಲೀಟಾಗಿ ಒಣಗಿ ಹೋದಂಗೆ ಇದೆ. ಇಲ್ಲಿ ಒಂದು ಮೂಲಂಗಿ ಗಿಡ ಇತ್ತು, ಅದು ಒಳ್ಳೆ ಹೂವಾಗಿತ್ತು, ಬೀಜಕ್ಕಿರಲಿ ಅಂತ ಬಿಟ್ಟಿದ್ದೆ ನಾನು. ಹಾಗೆ ಒಂದೆರಡು ಮೂಲಂಗಿನ, ಅದು ಒಣಗಿ ಹೋಯ್ತು. ಇನ್ನು ಪುನಃ ಬೀಜ ತರಿಸ್ಕೊಳ್ಳೋದು ಮಾತ್ರ ತಪ್ಪಲಿಲ್ಲ ನನಗೆ. ಆಮೇಲೆ ಪಕ್ಕದಲ್ಲೇ ಕ್ಯಾರೆಟ್ ಇತ್ತು, ಈ ಕ್ಯಾರೆಟ್ ಕೂಡ ಒಣಗಿ ಹೋಗಿದೆ. ಈ ಗೆಣಸು ನೋಡಿ, ತುಂಬ ಫುಲ್ಲು ಈ ಟಬ್ಬು ತುಂಬ ಇತ್ತು, 2 ಥರದ್ದು. ಒಳ್ಳೆ ಹಸಿರು, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಎಲ್ಲ ಒಣಗಿ ಹೋಗಿದೆ, ಆದರೆ ಜೀವ ಇದೆ, ನೀರು ಹಾಕಿದ್ರೆ ಬದುಕ್ಬೋದು. ಇಲ್ಲಿ ಪಾಲಕ್ ಇತ್ತು ಈ ಟಬ್ಬಲ್ಲಿ, ಅದು ಹೋಗಿದೆ. ಹರವೆ ಸೊಪ್ಪಿತ್ತು, ಅದು ಹೋಗಿದೆ. ನಿಮಗೆ ತೋರಿಸ್ತಾ ಇದ್ದೀನಿ ನಾನು, ಯಾಕಂತ ಹೇಳಿದರೆ ಫಸ್ಟಿಗೆ ನಿಮಗೆ ನಾನು ಗಾರ್ಡನ್ ಟೂರ್ ಮಾಡಿದಾಗ ತೋರಿಸಿದ್ನಲ್ಲ, ಹಾಗೆ ಈಗಲೂ ಕೂಡ ತೋರಿಸ್ತೀನಿ ಯಾವ್ಯಾವ ಗಿಡ ಹೇಗಿದೆ ಅಂತ. ನೋಡಿ, ಇದು ಜಿನಿಯಾ, ಇದು ಕೂಡ ಒಣಗಿ ಹೋಗ್ಬಿಟ್ಟಿದೆ. ಒಂದೊಂದೇ ಹೂವಾಗಿತ್ತು ಅದಷ್ಟೇ, ಇನ್ನು ಆವಾಗಲೇ ಅದೇ ಪಾಪ ಅದಕ್ಕೆ ಆಯುಷ ಎಲ್ಲ ತೀರ್ಬಿಡ್ತು. ಮತ್ತು ಇಲ್ಲಿ ಕನಕಾಂಬರ ಇದೆ, ಮತ್ತು ಬ್ಲೂ ಕಲರ್ದ ಇದಿದೆ, ಯಾವುದು ಗೋರ್ಟೆ ಗಿಡ ಇದೆ, ಅದು ಪರವಾಗಿಲ್ಲ, ಸತ್ತೋಗಿಲ್ಲ ಅದು. ಆಮೇಲೆ ಈ ಸೈಡಿನ ಕೂಡ ಇದು 365 ದಿವಸ ಚಪ್ರದವರೆ, ಇದು ಕಾಯಿ ಆಗುತ್ತಂತೆ. ಅದು ಫಸ್ಟ್ ಟೈಮ್ ನಂಗೆ ಹತ್ರ ಬೀಜ ಬಂದಿತ್ತು, ಆದರೆ ಮಾತ್ರ ಅದು ಹೋಗಿಬಿಡ್ತು. ಇದು ನೋಡಿ, ಇದು ಒಂದು ಬೀಜ ಹಾಕಿದ್ದೆ ನಾನು ಹೋಗ್ತಾ, ಈಗ ಹುಟ್ಟಿ ಸ್ವಲ್ಪ ಬೆಳೆದಿದೆ. ಹಾಗೆ ಇದು ಹೂವಿನ ಗಿಡಗಳು, ಇವು ಪರವಾಗಿಲ್ಲ, ಸತ್ತೋಗಿಲ್ಲ. ಅದು ಹೆಂಗೆ ಬದುಕಿದ್ಯೋ ಅದು ವಂಡರ್ ಅನ್ಕೊಬೋದು, ಅಷ್ಟು ಸಣ್ಣ ಗಿಡ ಬದುಕಿದ್ದು. ಇದು ನೋಡಿ, ಇದು ಫುಲ್ಲು ವಾಟ್ರ್ ತುಂಬಿಸಿ ಹೋಗಿದ್ದೆ ನಾನು. ಈಗ ನೋಡಿ, ಸ್ವಲ್ಪ ಒಂದು 25% ಇದೆ, ಆದರೆ ಮಾತ್ರ ಪೂರ್ತಿ ಪಾಚಿ ಕಟ್ಟಿ ಹೋಗ್ಬಿಟ್ಟಿದೆ. ಇದೆಲ್ಲ ಕ್ಲೀನ್ ಮಾಡಬೇಕು. ಇಲ್ಲೊಂದು ಒಳ್ಳೆ ಸೂಪರ್ ಆಗಿದ್ದು ಒಂದು ಹಾಗಲ ಬಳ್ಳಿ ಇತ್ತು, ಸಣ್ಣ ಸಣ್ಣ ಮಿಡಿ ಕೂಡ ಆಗ್ತಾಯಿತ್ತು, ಹೂವಂತೂ ಸಿಕ್ಕಾಪಟ್ಟೆ ಆಗ್ತಿತ್ತು. ಇದು ಕೂಡ ಕಂಪ್ಲೀಟಾಗಿ ಸತ್ತೋಗಿದೆ ನೋಡಿ. ಅಂದರೆ ಸತ್ತೋಗಿದೆ ಅಂದರೆ ಒಣಗಕ್ಕೆ ರೆಡಿಯಾಗಿದೆ, ಇದರಲ್ಲೇನು ಕಾಯಿ ಬರೋಕ್ಕಿಲ್ಲ ಅಂತ ಅಂದ್ಕೊತಾ ಇದ್ದೀನಿ. ಹಾಗೆ ಇದು ಇದ್ರ ಬೀಜ ಅಂತೂ ಫಸ್ಟೇ ಒಣಗಿತ್ತು, ಸೊ ಇದ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ಬೆಂಡೆಕಾಯಿದು ಅದು ಸ್ಟಾರ್ ಬೆಂಡೆ ಇದೆಯಲ್ಲ, ರೆಡ್ ಬೆಂಡೆ, ಅದು ಓಕೆ, ಪರವಾಗಿಲ್ಲ. ಆ ಬೀಜ ತೆಗೆದಿಟ್ಟರೆ ನೆಕ್ಸ್ಟ್ ಸೀಸನ್ನೇ ನಾವು ಹಾಕ್ಕೊಬೋದು. ನೋಡಿ, ಇಲ್ಲಿದೆ ಬೆಂಡೆ ಗಿಡ ಎಲ್ಲ ಒಣಗಿ ಹೋಗ್ಬಿಟ್ಟಿದೆ. ತುಳಸಿ ಕೂಡ ಲಾಸ್ಟ್ ಸ್ಟೇಜಲ್ಲಿದೆ. ಇನ್ನೊಂದು ವಾರ ನಾನು ಬಾರದೇ ಇದ್ದರೆ ಕಂಪ್ಲೀಟಾಗಿ ಹೋಗ್ಬಿಡ್ತಿತ್ತು ನೋಡಿ. ಇರುವೆ ಎಲ್ಲ ಮೇಲ್ಗಡೆಯಿಂದ ಮಣ್ಣು ತೋಡಿ ಹಾಕಿದ್ದು ನೋಡಿದ್ರೆ, ಅಂದರೆ ನೀರಿಲ್ದಿದ್ರೆ ಆ ಇರುವೆಗಳದ್ದೇ ರಾಜ್ಯ ಆಗಿರುತ್ತೆ. ಇಲ್ಲೆಲ್ಲ ನೋಡಿ, ನಾನು ಗೊಬ್ಬರ ಆಗಲಿ ಅಂತ ಹಾಕಿದ್ನಲ್ಲ, ಅದನ್ನು ಹಿಂಗೆ ಅಂದ್ರೆ ಸಾಕು ಪೌಡ್ರ್ ಥರ ಆಗ್ತಾ ಇದೆ ನೋಡಿ, ಅದರಲ್ಲೇ ಒಂದು ಗಿಡ ಹುಟ್ಕೊಂಡಿದೆ. ಕೆಲವೊಂದು ಪ್ರಕೃತಿ ಒಂಥರ ಹೆಲ್ಪ್ ಮಾಡುತ್ತೆ, ಕೆಲವೊಂದಕ್ಕೆ ಮಾತ್ರ ತುಂಬ ಏಟು ಕೊಡುತ್ತೆ, ಅವಾಗವಾಗ ಕೊಡ್ತಾ ಇರುತ್ತೆ. ನೋಡಿ, ಇಲ್ಲಿರೋದೆಲ್ಲ ಆಲ್ಮೋಸ್ಟು ಬದುಕಿದ್ದಂಗೆ ಇದೆ, ಆದರೂ ಮಾತ್ರ ರಿಸಲ್ಟ್ ಮಾತ್ರ ಬರಲ್ಲ. ನಾನು ಫಸ್ಟ್ ನಿಮಗೆ ನಾನು ಟೆರೆಸ್ ಗಾರ್ಡನ್ ಇದು ಮಾಡಿದಲ್ಲೂ ಕೂಡ ಹೇಳಿದ್ದೆ, ಈ ಸರ್ತಿ ಇವನ್ನೆಲ್ಲ ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟು ಕಲರ್ ಹಾಕಿ ಪುನಃ ರೀಅರೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂತ. ಅದು ಪಾಪ ನಮ್ಮ ಗಿಡಗಳಿಗೆ ಕೇಳಿಸಿತ್ತೋ ಏನೋ. ಇನ್ನೊಂದು ಅದೇ ಆವಾಗಲೇ ನನ್ನ ಮನಸ್ಸಲ್ಲಿ ಏನು ಅನ್ಕೊತ ಇದ್ದೆ ಅಂದರೆ, ಅಯ್ಯೋ ಇಷ್ಟೆಲ್ಲ ಗಿಡ ಎಲ್ಲ ಇದೆಯಲ್ಲ, ಇವೆಲ್ಲ ನಾನು ಪಕ್ಕಕ್ಕೆ ತೆಗಿತಾ ಇದ್ರೆ ಬಳ್ಳಿಗಳೆಲ್ಲ ಹೋಗುತ್ತಲ್ಲ ಅಂತ ಒಳ ಮನಸ್ಸಲ್ಲಿ ಒಂದು ಸಣ್ಣದೊಂದು ಒಂದು 2ನೇ ಮನಸ್ಸು ಕೂಡ ಹೇಳ್ತಾ ಇತ್ತು, ಅಯ್ಯೋ ಇವೆಲ್ಲ ಹೇಗೆ ತೆಗಿಬೇಕಂತ. ಅದು ಕೇಳಿಬಿಟ್ಟು ಏನೋ ನನ್ನ ಗಿಡಗಳೆಲ್ಲ ಅವಷ್ಟಿದ್ದಾವೆ, ಆತ್ಮಹತ್ಯೆ ಮಾಡ್ಕೊಂಡಂಗಿದ್ದಾರೆ ಪಾಪ. ನೋಡಿ, ಇದು ಮೆಣಸಿನ್ಕಾಯಿ ಆಗಿದೆ, ಅದು ಮಾತ್ರ ಮೆಣಸಿನ ಗಿಡ ಒಣಗಿ ಹೋಗ್ತಾ ಇದೆ. ಆದರೆ ಕನಕಾಂಬರ ಗಿಡ ಮಾತ್ರ ಸೂಪರ್ ಆಗಿ ಬರ್ತಾ ಇದೆ ರೀ. ಕನಕಾಂಬರ ಗಿಡಕ್ಕೆ ಮಾತ್ರ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ನಾವು ಊರ್ ಸೈಡಿಗೆಲ್ಲ ನೋಡ್ತಾ ಇರ್ತೀವಲ್ಲ, ಈ ರೋಡ್ಸ್ ಬದಿಗೆ 8 ದಿವಸಕ್ಕೆ ಒಂದ್ಸತಿ ನೀರು ಹಾಕಿದ್ರೆ ಅವು ಬದುಕುತ್ತೆ. ಹಾಗಾಗಿ ಇಲ್ಲಿ ಕೂಡ ಬದುಕಿದೆ. ಈ ಟೊಮೆಟೊ ನೋಡಿ, ಟೊಮೆಟೊ ಹಣ್ಣಿದೆ, ಸ್ವಲ್ಪ ಮಟ್ಟಿಗೆ ರಸ ಕಮ್ಮಿ ಆದಂಗೆ ಅನ್ಸಿದೆ, ಯಾಕೆ ಸ್ವಲ್ಪ ಡ್ರೈ ಆದಂಗಿದೆ.
ಒಂಥರ ರೋಸ್ಟ್ ಮಾಡಿಟ್ಟಂಗಿದೆ. ಇಲ್ಲಿ ನೋಡಿ ಇದೊಂಥರ ಚಪ್ಪದವರೆ, ಇದು ಕೂಡ ಆಲ್ಮೋಸ್ಟ್ ಒಣಗಿ ಹೋಗ್ತಾ ಇದೆ. ಅದು ಚಿಗುರು ಬರ್ತಾ ಇದೆ, ಚಿಗುರು ಬಂದು ಹೂವು ಆಗ್ತಾ ಇದೆ ನೋಡಿ. ಇದು ಸಿಮೆಂಟ್ ತೊಟ್ಟಿಲಿ ಇದೆಯಲ್ಲ, ಮಣ್ಣು ಜಾಸ್ತಿ ಇರೋದ್ರಿಂದ ಅಷ್ಟು ಬೇಗ ಒಣಗೋಗೋದಿಲ್ಲ. ಯಾವಾಗಲೇ ಆಗಲಿ ಜಾಸ್ತಿ ಇದ್ದ ಮಣ್ಣಿಗೆ ನಾವು ಒಂದು ದಿವಸ ನೀರು ಹಾಕ್ಲಾರ್ದೇ ಇದ್ರೂ ಪ್ರಾಬ್ಲಮ್ ಇರಲ್ಲ. ಅದೇ ಸ್ವಲ್ಪ ಮಣ್ಣಿರುತ್ತೆ ನೋಡಿ ಪಾಟಲ್ಲಿ ಅಥವಾ ಗ್ರೋ ಬ್ಯಾಗಲ್ಲಿ, ಅಂಥದಕ್ಕೆ ಮಾತ್ರ ನಾವು ಒಂದೆರಡು ದಿವಸ ನೀರು ಹಾಕ್ಲಾರ್ದಿದ್ರು ಕೂಡ ಅದೇನಾಗುತ್ತೆ ಅಂದರೆ ಒಣಗಿ ಹೋಗುತ್ತೆ. ಇಲ್ಲಿರೋದೆಲ್ಲ ಒಣಗಿ ಹೋಗಿದೆ, ಆಲ್ಮೋಸ್ಟ್ ಒಣಗಿ ಹೋದಂಗೆ ಪೂರ್ತಿ. ಇದು ನೋಡಿ ಚೆರಿ ಟೊಮ್ಯಾಟೊ, ಪಾಪ ಒಣಗಿ ಹೋದರೂ ಕೂಡ ಹಣ್ಣು ಮಾತ್ರ ಚೆನ್ನಾಗೇ ಇದೆ. ಒಂದು ಸರ್ತಿ ಸಾರಿಗೆ ಸಾಕಾಗುತ್ತೆ, ಆಮೇಲೆ ನಾನು ಹಾರ್ವೆಸ್ಟ್ ಮಾಡದೆ ಬಿಡಿ. ನೋಡಿ ಇದು ಸಾಸಿವೆ. ಇನ್ನೊಂದು ನನಗೆ ಭಾಳ ಇಷ್ಟವಾಗಿದ್ದೊಂದು ಗಿಡ ಇದ್ದಿತ್ತು ಇಲ್ಲಿ, ಯಾವುದು ಅಂತ ಹೇಳಿದರೆ ನಾವು ಬೆಂಗಳೂರು ಬದನೆಕಾಯಿ ಅಂತ ಅಂತೀವಿ ನೋಡಿ, ಸೀಮೆ ಬದನೆಕಾಯಿ ಅಂತೀವಲ್ಲ, ಅದು ಅಪರೂಪಕ್ಕೆ ನಾನು ನೆಟ್ಟಿದ್ದೆ. ತುಂಬ ಚೆನ್ನಾಗಿ ಚಿಗುರು ಬಂದಿತ್ತು, ಒಳ್ಳೆ ಸಣ್ಣ ಮಿಡಿ ಆಗ್ತಿತ್ತು, ಹೂವು ಆಗ್ತಿತ್ತು. ಅದು ಮಾತ್ರ ಕಂಪ್ಲೀಟಾಗಿ ಒಣಗಿ ಹೋಗ್ಬಿಟ್ಟಿದೆ ಪೂರ್ತಿ. ಅದ್ರಲ್ಲಿ ಏನೊಂದು ಪ್ರಾಣ ಇಲ್ಲ. ಅದು ತುಂಬ ಇಷ್ಟಪಟ್ಟು ಬೆಳೆಸಿದಂಥ ಗಿಡ. ಇವೆಲ್ಲ ಆದರೆ ಸ್ವಲ್ಪ ಆಲ್ರೆಡಿ ನಂಗೆ ಫಸ್ಟಿಂದ ಬೆಳೆಸಿದ ಅನುಭವ ಇತ್ತು. ಓಕೆ, ಫಸ್ಟ್ ಟೈಮ್ ನಾನು ನೆಟ್ಟಿದ್ನಲ್ಲ, ಅದಕ್ಕೆ ನೋಡಿ ಯಾವ ಥರ ಆಯ್ತು ನೋಡಿದ್ರೆ. ನೋಡಿ ಅದು ಒಣಗಿದೆಯಲ್ಲ, ಅದೇ ಗಿಡ ನೋಡಿ ಯಾವ ಥರ ಆಗಿದೆ ನೋಡಿ. ಇದು ಸೀಮೆ ಬದನೆಕಾಯಿ ಬಳ್ಳಿ. ಫಸ್ಟ್ ಟೈಮ್ ನಾನು ಪ್ರಯೋಗ ಮಾಡ್ತಾ ಇದ್ದೆ, ಕಾಯಿ ಆಗುತ್ತೆ ಏನೋ ಅಂದ್ಕೊಂಡಿದ್ದೆ. ನಾನು ಬರೋರಷ್ಟಕ್ಕೆ ಕಾಯಿ ಇರುತ್ತೆ ಇದರಲ್ಲಿ ಅಂದ್ಕೊಂಡಿದ್ದೆ. ಆದರೂ ಮಾತ್ರ ನಾನು ಮಾಡಿದ ತಪ್ಪಿಂದನೇ ಅದಕ್ಕೆ ಪನಿಷ್ಮೆಂಟು ಸರಿಯಾಗಿ ಬಿತ್ತು. ಅದಕ್ಕೆ ಪಾಪದ ಗಿಡಗಳು ಎಲ್ಲ ಒಣಗಿ. ಫಸ್ಟ್ ಟೈಮ್ ನಾನು ಈ ಗಾರ್ಡನ್ ಸ್ಟಾರ್ಟ್ ಮಾಡಿದಾಗಲಿಂದ ಒಂದು ಗಿಡಗಳನ್ನ ಒಣಗಿಸಿರೋದು ಅಂದರೆ ಫಸ್ಟ್ ಟೈಮ್. ಆದರೆ ಬೇಕಂತ ಮಾಡಿದ್ದಲ್ಲ ಇದು, ಅಂದ್ಕೊಳ್ಳಾರ್ದೆ ಆಗಿದೆ. ಏನಾಯ್ತು ಗೊತ್ತಾ, ನಾನು ಯಾವಾಗಲೂ ನಮ್ಮ ಮನೆಯಿಂದ ಮೇನ್ ಡೋರ್ ಅಲ್ಲದೆ ಇನ್ನೊಂದು ಡೋರ್ ಇದೆ, ಟೆರೆಸಿಗೆ ಹೋಗೋಕ್ಕೆ ಇನ್ನೊಂದು ಡೋರ್ ಇದೆ, ತೋರಿಸ್ತೀನಿ ನೋಡಿ. ಇಲ್ಲಿ ಗೇಟ್ ಒಳಗೆ ಬಂದ ತಕ್ಷಣ ಈ ರೈಟ್ ಸೈಡಿಗೆ ಒಂದು ಸಣ್ಣ ಬಾಗಿಲಿದೆ ನೋಡಿ. ಈ ಬಾಗಿಲಿಂದನೇ ಮೇಲ್ಗಡೆ ಟೆರೆಸಿಗೆ ಹೋಗ್ಬೋದು. ಇದಕ್ಕೆ ಬೀಗ ಹಾಕಿಬಿಟ್ಟು ಬೀಗದಕ್ಕೆ ಕೊಟ್ಟು ಹೋಗಿದ್ದೆ. ಯಾವಾಗಲೇ ಆಗಲಿ ಪ್ರತಿ ಸರ್ತಿ ಇದೇ ಮಾಡ್ತೀನಿ ನಾನು. ಮನೆ ಕಟ್ತಾನೆ ಪ್ಲ್ಯಾನ್ ಮಾಡಿಬಿಟ್ಟು ಇದಕ್ಕೆ ಬೀಗ ಹಾಕ್ಕೊಟ್ಬಿಟ್ರೆ ಡೈರೆಕ್ಟಾಗಿ ಟೆರೆಸ್ಗೆ ಹೋಗ್ಬಿಟ್ಟು ನೀರು ಹಾಕಿ ಬರ್ತಾರೆ ವರ್ಕರ್ಸ್. ಈ ಸರ್ತಿ ಬೀಗ ಮಾತ್ರ ಕೊಟ್ಟಿದ್ದೆ ಅವಳಿಗೆ, ಜಾಗ್ರತೆಯಾಗಿ ಬೀಗ ಕೊಟ್ಟಿದ್ದೆ, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಮೂರು ಸರ್ತಿ ಚೆಕ್ ಮಾಡಿ ಬೇರೆ ಬೀಗನ ಇದ್ರಿಗೆ ಬೀಗಂತೀನ ಅಂತ ನೋಡಿಬಿಟ್ಟೆ ಕೊಟ್ಟಿದ್ದೆ. ಆದರೆ ಏನು ಮಾಡಿದ್ದೆ ಗೊತ್ತಾ, ಕೇಳಿದ್ವಿ ನೀವು ನಿಜವಾಗ್ಲೂ ನಗ್ತೀರಾ, ಒಳಗಡೆಯಿಂದ ಬೋಲ್ಟ್ ತೆಗಿಯೋಕೆ ಮರ್ತೋಗಿದೆ. ಹೊರಗಡೆಯಿಂದ ಬಂದು ಬೀಗ ಹಾಕ್ಕೊಂಡು ಬೀಗಕ್ಕೆ ಕೊಟ್ಬಿಟ್ಟಿದ್ದೀನಿ. ಒಳಗಡೆಯಿಂದ 2 ಬೋಲ್ಟ್ ನೋಡಿ ಹಾಗೇ ಇದೆ. ಆ ಬೋಲ್ಟನ್ನು ತೆಗ್ದಿಲ್ಲ. ಪಾಪ ಅವಳು ಬೆಳಿಗ್ಗೆ ಬಂದು ನೀರು ಹಾಕಕ್ಕೆ ಬಂದಿದ್ದಾಳೆ, ಬಾಗಿಲು ಓಪನ್ ಮಾಡೋಕೆ ಆಗ್ತಾ ಇಲ್ಲ ಅವಳಿಗೆ. ಯಾಕಂದ್ರೆ ನಾನು ಬಾಗಿಲು ಒಳಗಡೆಯಿಂದ ಬೋಲ್ಟ್ ಹಾಕಿ ಕೂಡಲೇ ಅವಳು ಫೋನ್ ಮಾಡಿದ್ಲು ನಂಗೆ, ನಾನು ಕಾರಲ್ಲಿದ್ದೆ ಅವಾಗ. ಮೇಡಮ್ ಇದು ಬಾಗಿಲು ತೆಗಿಯೋಕೆ ಬರ್ತಾ ಇಲ್ಲ ಅಂತ. ಆವಾಗ ನಾನು ನೆನಪಾಯ್ತು, ಓಹೋ ನಾನು ಇದು ಬೀಗ ಒಳಗಡೆಯಿಂದ ಬಾಗಿಲು ಹಾಕಿದ್ದೀನಿ ನಾನು ಅಂತ. ಆದರೆ ಇದು ಬೀಗ ಹೊಡೆಯೋಕೆ ಬರಲ್ಲ. ಯಾಕೆ ಗೊತ್ತಾ, ಬೀಗ ಹೊಡೆದ್ರೆ ಬಾಗಿಲು ಪೂರ್ತಿ ಕಂಪ್ಲೀಟ್ ಇದಾಗುತ್ತೆ. ಇನ್ನೊಂದು ಮೇನ್ ಡೋರಿಗೆ ಹಾಕಿದ್ದೆ ನಾನು. ಮೇನ್ ಡೋರು ಸ್ವಲ್ಪ ಕಾಸ್ಟ್ಲಿ ಇದೆ, 1 ಲಕ್ಷ ತನಕ ಇತ್ತು. ಅದಕ್ಕೆ ಟೇಕ್ ವುಡ್ ಮತ್ತು ಹಾಳಾಗುತ್ತೇನೋ ಅಂತ ನಾನು ಅಷ್ಟು ರಿಸ್ಕ್ ತಗೊಳ್ಳಿಲ್ಲ. ಮೇನ್ ಡೋರ್ದು ಬೀಗ ಹೊಡೆದ್ಬಿಟ್ಟು ಹೋಗಿ ನೀರು ಹಾಕಿ ಅಂತ. ಆ ಬೀಗದ ಕೀನ ಕೊಟ್ಟಿದ್ದೀನಿ, ಒಳಗಡೆಯಿಂದ ಬೋಲ್ಟ್ ಹಾಕಿದ್ದೀನಿಗೋಸ್ಕರ ಈ ಟೆರೆಸ್ ಗಾರ್ಡನ್ ಈ ಥರ ಆಗಿದೆ. 11 ದಿವಸ ಯಾವುದೇ ಥರದ ನೀರಿಲ್ಲಾರ್ದೆ ಒಣಗಿದಂಥ ನನ್ನ ಟೆರೆಸ್ ನೀವು ನೋಡಿದ್ದೀರ ಇವಾಗ. ಇದು ಫ್ರೆಂಡ್ಸ್, ನೀವು ನಕ್ಕೊಂಡು ಏನು ಅಂತೀರೋ ನನಗೆ ಗೊತ್ತಿಲ್ಲ, ಕಾಮೆಂಟಲ್ಲಂತೂ ಹೇಳಿ. ಓಕೆ, ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲೇ ತನಕ ಟೇಕ್ ಕೇರ್, ಬಾಯ್.